ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಇದು ಮಧುಬಾಲ ಡಿಸೈನ್ ಸ್ಟಿಚಿಂಗ್ ವಿಡಿಯೋ ಆಗಿರುತ್ತೆ. ಇದು ಫಸ್ಟಿಗೆ ಆಲ್ರೆಡಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ. ಆಮೇಲೆ ಮಧ್ಯದಲ್ಲಿ ಬಂದ್ಬಿಟ್ಟು ಫ್ರಿಲ್ ಬರುತ್ತೆ, ಅದಕ್ಕೋಸ್ಕರ ಫಸ್ಟ್ ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಲೈನಿಂಗು ಮತ್ತು ಮೇನ್ ಪೀಸ್ ಎರಡೂ ಸ್ಟಿಚ್ ಮಾಡಿಬಿಟ್ಟು ಅದ್ರ ಮೇಲೆ ಮೇನ್ ಪೀಸು ಮತ್ತೆ ಫ್ರಿಲ್ ಕೊಡಬೇಕು. ಅದಕ್ಕೋಸ್ಕರ ಫಸ್ಟು ನಾವು ಏನು ಕಟಿಂಗ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಲೈನಿಂಗ್ ಹೇಗಿರುತ್ತೆ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಇದು ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾವು ಮೇಲ್ಗಡೆ ಫ್ರಿಲ್ ಕೊಡಬೇಕಾಗುತ್ತೆ. ಇದು ಫಸ್ಟು ರೆಡಿ ಮಾಡಿ ಇಟ್ಕೊಂಬಿಡೋಣ. ಈಗ ಸ್ಟಿಚಿಂಗ್ ಆದಮೇಲೆ ಡಾಟ್ಗೆ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಡಾಟ್ ಇಟ್ಕೋಬೇಕು. ಸ್ಟಿಚಿಂಗ್ ಆದಮೇಲೆ ಆ ಎಕ್ಸ್ಟ್ರಾ ಬಟ್ಟೆನೆಲ್ಲ ತೆಗೆದುಬಿಟ್ಟು ಆ ಡಾಟು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಡಾಟ್ ಇಟ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನು ಡಾಟ್ ಹಿಡ್ದಾದ್ಮೇಲೆ ಸೈಡ್ಗೆ ಇಟ್ಬಿಟ್ಟು ಅದು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿರ್ತೀವಲ್ಲ ಮೇಲ್ಗಡೆ ಸ್ಟಿಚ್ ಮಾಡಿರುವಂಥದ್ದು ಸೀರೆ ಕಲರ್ ಬಂದು ಅದನ್ನು ನಾವು ಫ್ರಿಲ್ ಇಟ್ಕೋಬೇಕು. ಮೊದಲಿಗೆ ಎರಡೂ ಕಡೆ ಎಷ್ಟು ಇಂಚಿದೆ ನೋಡಿಕೊಂಡು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಆ ಕಡೆ ಈ ಕಡೆ ಒಂದು 2 ಇಂಚ್ ಎಕ್ಸ್ಟ್ರಾನೇ, ಯಾಕೆಂದರೆ ನಾವು ಫ್ರಿಲ್ ಕೊಡುವಾಗ ಕಮ್ಮಿ ಬರಬಾರ್ದು, ಬಟ್ಟೆ ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಮ್ಮಿ ಇರಬಾರ್ದು. ಓಕೆನಾ? ಈ ಥರ ಆಯಿತು ನೋಡಿ. ಫ್ರಂಟು ಡಾಟ್ ಹಿಡ್ದಾಯ್ತು. ಅದೇ ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ಇನ್ನೋಟ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಏನು ಸ್ಟಿಚ್ ಮಾಡೋದಲ್ಲ ಅದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ಈ ರೀತಿ ನೀಟಾಗಿ ಇಟ್ಕೊಂಡು ಇನ್ನೋಟ್ ಮಾಡ್ಕೊಳ್ಳೋದು. ಅಲ್ಲಲ್ಲೂ ಒಂದು ಪಿನ್ ಹಾಕ್ಕೊಂಡ್ರೆ ಒಳ್ಳೆಯದು. ನೀವು ಎಷ್ಟೇ ಇದಾದ್ರೂ ಸ್ಮೂತಾಗಿರೋ ಬಟ್ಟೆ ಆದರೆ ಸರಿಯುತ್ತೆ ಆ ಕಡೆ ಈ ಕಡೆಗೆ, ಹಾಗಾಗಿ ಅಲ್ಲಲ್ಲೊಂದು ಪಿನ್ ಹಾಕ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ. ಇಲ್ಲಾಂದರೆ ಸರ್ಕೊಂಡು ಆ ಕಡೆ ಈ ಕಡೆ ಎಕ್ಸ್ಪೆಂಡ್ ಆಗೋ ಚಾನ್ಸ್ ಇರುತ್ತೆ. ಓಕೆನಾ? ಅದಕ್ಕೋಸ್ಕರನಾದರೂ ನೀವು ಈ ಥರ ಒಂದು ಪಿನ್ ಹಾಕ್ಕೊಂಡ್ರೆ ಒಳ್ಳೆಯದು. ಓಕೆನಾ? ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಅದೇನಿದೆ ಶೇಪು ಅದೇ ರೀತಿ ಸ್ಟಿಚ್ ಮಾಡಿ. ಒಂಚೂರು ಆ ಕಡೆ ಈ ಕಡೆ ಎಳೆಯೋಕ್ಕೆ ಹೋಗಬಾರ್ದು. ನೀಟಾಗಿ ಅದು ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನು ಅದಕ್ಕೆ ಅಲ್ಲಲ್ಲೊಂದು ಪಿನ್ನಗಳು ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ ಫಸ್ಟ್ಗೆ. ಅದು ಹೇಗಿದೆ ಶೇಪು ಹಾಗೇ ಸ್ಟಿಚ್ ಮಾಡಿಕೊಂಡು ಆಮೇಲೆ ನ್ಯಾಚ್ ಹಾಕ್ಕೋಬೇಕು. ಅದು ಸುತ್ತ ಕ್ರಾಸಾಗಿರೋದ್ರಿಂದ ನ್ಯಾಚ್ ಹಾಕ್ಕೊಂಡು ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀವು ಬೇಕು ಅಂದರೆ ಕ್ಯಾನ್ವಾಸ್ ಕೊಡ್ಬೋದು. ಕ್ಯಾನ್ವಾಸ್ ಕೊಟ್ಟರೆ ಇನ್ನೂ ಒಂಥರ ಸ್ಟಿಫಾಗಿರುತ್ತೆ. ಇಲ್ಲ ಅಂದರೂ ಏನು ತೊಂದರೆ ಇಲ್ಲ, ಕೊಡ್ತೀನಿ ಅಂದರೆ ಕೊಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಇವಾಗ ಈ ರೀತಿ ನೀಟಾಗಿ ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಈ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ ಇವಾಗ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡಿಬಿಡಬೇಕು. ಲೈನಿಂಗ್ ಅಳತೆಗೆ ಕಟ್ ಮಾಡಿಕೊಂಡು ಆಮೇಲೆ ನ್ಯಾಚ್ ಹಾಕ್ಕೊಂಡು ಮತ್ತೆ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕಾಗುತ್ತೆ. ಈ ರೀತಿ ಆ ಶೇಪ್ ಹೇಗಿದೆ ಹಾಗೆ ಸ್ಟಿಚ್ ಮಾಡಿ. ಒಂಚೂರು ಆ ಕಡೆ ಈ ಕಡೆ ಆದರೂ ಶೇಪ್ ಔಟ್ ಆಗಿಬಿಡುತ್ತೆ. ಇದಾಯಿತು. ಇವಾಗ ನ್ಯಾಚ್ ಹಾಕ್ಕೋಬೇಕು ನೀಟಾಗಿ. ನ್ಯಾಚ್ ಹಾಕ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ನೀಟಾಗಿ ತಿರುಗುತ್ತೆ ಬಟ್ಟೆ. ಅದಕ್ಕೋಸ್ಕರ ಈಗ ನೋಡಿ ಈ ಥರ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನಾವೇನು ಸ್ಟಿಚ್ ಮಾಡ್ತೀವೋ ಬಟ್ಟೆ ಲೈನಿಂಗ್ ಕಡೆನೇ ಬರಬೇಕು. ಆ ರೀತಿ ಮಾಡಿ ಕೆಳಗಡೆ ಸ್ಟಿಚ್ ಮಾಡಿರ್ತೀವಲ್ಲ ಆ ಬಟ್ಟೆ ಲೈನಿಂಗ್ ಕಡೆ ಬರೋ ಥರ ಇಟ್ಕೊಂಡು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ಫೋಲ್ಡಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಅಲ್ಲಿ ಬೇಕು ಅಂದರೆ ನೀವು ಪೈಪಿಂಗು ಕೊಟ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಸ್ಟಿಚಿಂಗ್ ಆದಮೇಲೆ ಅನ್ನಿಸ್ತು ಪೈಪಿಂಗ್ ಕೊಟ್ಟಿದ್ದು ಚೆನ್ನಾಗಿರ್ತಿತ್ತು ಅಂತ. ಆದರೆ ಸ್ಟಿಚ್ ಆದಮೇಲೆ ಕೊಡೋಕ್ಕಾಗಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಮತ್ತೆ ಬಿಚ್ಚಿ ಮಾಡೋದು ಯಾಕೆ ಅಂತ. ನೀವು ಬೇಕು ಅಂದರೆ ಪೈಪಿಂಗ್ ಕೊಟ್ಕೋಬೋದು, ಚೆನ್ನಾಗಿರುತ್ತೆ. ರೆಡಿ ಪೈಪಿಂಗ್ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ಈ ಥರ ಮೇಲ್ಗಡೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ತಿರುಗಿಸ್ಕೊಂಡು ಮತ್ತೆ ಸುತ್ತ ಒಂದು ಸ್ಟಿಚ್ ಹಾಕ್ಕೋಬೇಕು. ಆವಾಗ ನಮಗೆ ಇದು ರೆಡಿ ಆಗುತ್ತೆ. ಹೀಗೆ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತೆ ಸುತ್ತ ಒಂದು ಸ್ಟಿಚ್ ಹಾಕ್ಕೋಬೇಕು. ಅವು ನೀಟಾಗಿ ಈ ಥರ ಸ್ಟಿಚ್ ಮಾಡ್ತಾಯಿಲ್ಲ ಆ ಥರ ನೀಟಾಗೆಲ್ಲ ಸವರ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಮೂತಾಗಿರೋ ಬಟ್ಟೆ ಆದರೆ ಸ್ವಲ್ಪ ಕಷ್ಟ, ಕಾಟನ್ ಆದರೆ ಏನೂ ಇಲ್ಲ. ಈ ಥರ ಸ್ಮೂತಾಗಿರೋ ಆದರೆ ಸುಕ್ಕ ಆಗಿಬಿಡುತ್ತೆ. ಸ್ಟಿಚಿಂಗ್ ಎಲ್ಲ ಆದಮೇಲೆ ಮುದ್ರಕೊಂಡಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಇದು ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ನಾನು ಹೇಳ್ದಂಗೆ ಸುತ್ತ ಒಂದು ಸ್ಟಿಚ್ ಹಾಕ್ಕೋಬೇಕು. ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡಿ. ಒಂಚೂರು ನೀವು ಆ ಕಡೆ ಈ ಕಡೆ ಹೇಳಿದ್ರೆ ಶೇಪ್ ಔಟ್ ಆಗಿಬಿಡುತ್ತೆ, ನೀಟಾಗಿ ಕೂತ್ಕೊಳ್ಳಲ್ಲ, ಶೇಪ್ ಬರೋಲ್ಲ, ಮಧುಬಾಲ ಡಿಸೈನ್ ಬರಲ್ಲ. ಓಕೆನಾ? ಇವಾಗ ಇದು ರೆಡಿ ಆಯಿತು. ಇವಾಗ ಇದನ್ನು ನಾನು ಹೇಳ್ದಂಗೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಡೋಣ. ಸುತ್ತ ಹಾಕ್ಬೇಕಾದ್ರೆ ಸ್ವಲ್ಪ ದೊಡ್ಡ ಹೊಲಿಗೆನೇ ಹಾಕ್ಕೊಳ್ಳಿ. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಆಮೇಲೆ ಮತ್ತೆ ನಾವು ಫಸ್ಟೇ ಹೊಲ್ದಿಟ್ಕೊಂಡಿದ್ದೀವಲ್ಲ ಆ ಪೀಸ್ನ ಕರೆಕ್ಟಾಗಿ ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದರಲ್ಲೂ ಮಧ್ಯ ಇಟ್ಕೊಂಡು ಕರೆಕ್ಟಾಗಿ ಅದ್ರ ಮಧ್ಯ ಶೇಪ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಮತ್ತು ಮೇಲ್ಗಡೆ ಇದಕ್ಕೆ ಕಪ್ಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಮತ್ತು
ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಅದಕ್ಕೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಕಪ್ಸ್ಗೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ಸ್ಟಿಚ್ ಮಾಡಿ ಅದರಲ್ಲಿ ಅಟ್ಯಾಚ್ ಮಾಡೋದಕ್ಕಾಗಲ್ಲ. ಮತ್ತು ಆದಮೇಲೆ ಈ ಥರ ಫ್ರಿಲ್ ಇಟ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ನಾವೇನು ಕಪ್ಸ್ ಎಲ್ಲ ಇಟ್ಟಾದಮೇಲೆ ಮಧ್ಯದಲ್ಲಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಆ ಕಪ್ಸು ಹೇಗಿರುತ್ತೆ ಹಾಗೇ ಇದನ್ನು ಫ್ರಿಲ್ ಇಟ್ಟಿರೋದನ್ನು ಸ್ಟಿಚ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಫಿನಿಶಿಂಗ್ ಇರುತ್ತೆ. ನಿಮ್ಗೆ ಇದರಲ್ಲಿ ಸಣ್ಣದಾಗಿ ಇನ್ನೂ ಸಣ್ಣದಾಗಿ ಬೇಕು ಅಂದರೆ ಇಟ್ಕೋಬೋದು ಫ್ರಿಲ್ನ. ನಾನು ಒಂದು ಮೀಡಿಯಮಾಗಿ ಇಟ್ಟಿದ್ದೀನಿ. ಇವಾಗ ಈ ರೀತಿ ಇಟ್ಬಿಟ್ಟು ಇವಾಗ ಏನು ಕಪ್ಸ್ ಹೇಗಿದೆ ಆ ಕಪ್ಸು ಶೇಪ್ಗೆ ನಾವು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಇದು ಕಪ್ಸ್ ಇಲ್ದೇ ಸ್ಟಿಚ್ ಮಾಡೋದಕ್ಕಾಗಲ್ಲ, ಕಪ್ಸ್ ಇಟ್ಬಿಟ್ಟೆ ಸ್ಟಿಚ್ ಮಾಡಬೇಕು. ಹಾಗಾಗಿ ಇಲ್ಲ ಅಂದರೆ ಕಪ್ಸ್ ಇಲ್ಲ ಅಂದರೆ ಫ್ಲಾಟ್ ಆಗಿಬಿಡುತ್ತೆ ಫ್ರಂಟ್ ಪೀಸು. ಹಾಗೆ ಕಪ್ಸ್ ಇಟ್ಟಾಗ ನಿಮಗೆ ಈ ಫ್ರಿಲ್ಲು ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಏನಾಗುತ್ತೆ ಫ್ಲಾಟ್ ಆಗುತ್ತೆ. ಕಪ್ಸ್ ಇಲ್ಲ ಅಂದರೆ ಆವಾಗ ನೀಟಾಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ನೀವು ಈ ಡಿಸೈನ್ ಮಾಡ್ತೀನಿ ಅಂದರೆ ಕಪ್ಸ್ ಇಟ್ಬಿಟ್ಟೆ ಸ್ಟಿಚ್ ಮಾಡಬೇಕಾಗುತ್ತೆ. ಈ ಥರ ನೀಟಾಗಿ ಅದು ಕಪ್ಸ್ ಹೇಗಿದೆ ಹಾಗೆಯೇ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನ ಕಟ್ ಮಾಡಿ ತೆಗೆದುಬಿಡ್ಬೇಕಾಗುತ್ತೆ. ಓಕೆನಾ. ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು, ಯಾಕೆಂದರೆ ಕಪ್ಸು ಸ್ಟಿಚ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಮತ್ತೆ ಜಾಯಿಂಟಿಂಗ್ ಮಾಡೋದು ಇಲ್ಲ ಬಿಚ್ಚೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಓಕೆನಾ. ನೀವು ಅಷ್ಟೇ ಜಾಸ್ತಿನೇ ತೊಗೊಳ್ಳಿ. ನಾನು ಫ್ರಿಲ್ ಮಾತ್ರ ನಿಮ್ಗೆ ಇನ್ನೂ ಚಿಕ್ಕದು ಬೇಕು ಅಂದರೆ ಇಟ್ಕೋಬೋದು, ಇಲ್ಲ ಇಷ್ಟೇ ಸಾಕು ಅಂದರೆ ಇಷ್ಟು ಇಟ್ಕೋಬೋದು. ನಾನು ಆದಷ್ಟು ಚಿಕ್ಕದಾಗಿ ಇಡೋಕ್ಕೆ ಟ್ರೈ ಮಾಡಿದ್ದೀನಿ ಫ್ರಿಲ್ನ. ಇವಾಗ ಈ ರೀತಿ ಇಟ್ಟಾದಮೇಲೆ ಇವಾಗ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ನಿಮಗೆ ಫ್ರಿಲ್ ಕಪ್ಸ್ ಡಿಸೈನ್ ರೆಡಿ ಆಯಿತು. ಮಧುಬಾಲ ಡಿಸೈನ್ ಸೂಪರಾಗಿ ಬಂದಿತ್ತು. ಅವ್ರಿಗೂ ತುಂಬಾ ಇಷ್ಟ ಆಯಿತು, ಕಸ್ಟಮರ್ಗೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇದು ಮಾಮೂಲಿ ಕಪ್ಸ್ ಹೊಲಿಯೋದು, ಇದು ಮಾಮೂಲಿ ಡಿಸೈನ್ ಹೊಲಿಯೋದು ಅಂದರೆ ಇದರಲ್ಲಿ ಫ್ರಿಲ್ ಕೊಡೋದೇ ಒಂದು ದೊಡ್ಡದು. ಬಟ್ಟೆ ಜಾಸ್ತಿ ಬೇಕು, ಎಕ್ಸ್ಟ್ರಾ ಪೀಸ್ ತಂದು ಸೀರೆ ಕಲರ್ದು ಸ್ಟಿಚ್ ಮಾಡಿರುವಂಥದ್ದು. ಯಾಕೆಂದರೆ ಮಾಮೂಲಿ ಸೀರೆಲ್ ಕಟ್ ಮಾಡೋಕ್ಕೆ ಹೋದರೆ 1 ಮೀಟ್ರ್ ಅಷ್ಟೇ ಬೇಕಾಗುತ್ತೆ ಬಟ್ಟೆ, ಹಂಗಾಗಿ ಸಾಕಾಗಲ್ಲ. ಯಾಕೆ ಫ್ರಿಲ್ ಕೊಡಬೇಕಲ್ಲ ಅದಕ್ಕೋಸ್ಕರ. ಹಂಗಾಗಿ ಎಕ್ಸ್ಟ್ರಾ ಬಟ್ಟೆ ಅದಕ್ಕೆ ಮ್ಯಾಚಿಂಗಾಗಿ ಎಕ್ಸ್ಟ್ರಾ ಬಟ್ಟೆ ತಂದು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ರೆಡಿ ಆಯಿತು. ಮೇಲ್ಗಡೆ ಬಂದುಬಿಟ್ಟು ಸ್ವಲ್ಪ ಪೈಪಿಂಗ್ ಕೊಟ್ಬಿಡ್ಬೇಕಾಗುತ್ತೆ. ಪೈಪಿಂಗ್ ಇಲ್ಲ ಎಮ್ಮಿಗೂ, ಯಾಕೆ ಅಂದರೆ ಮೇಲ್ಗಡೆ ಇನ್ನೌಟ್ ಮಾಡಿಲ್ವಲ್ಲ ನಾವು, ಇದು ಫ್ರಿಲ್ ಕೊಟ್ಟಿರೋದ್ರಿಂದ ಈ ರೀತಿ ಬಟ್ಟಿನ ಕಟ್ ಮಾಡಿಕೊಂಡು ಅದನ್ನು ಜಾಯಿಂಟ್ ಮಾಡಿಕೊಂಡು ನಾವು ಮೇಲ್ಗಡೆ ಶೇಪ್ ಕೊಟ್ಟು ಅಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸುತ್ತ ಮಾಮೂಲಿ ಪೀಸ್ ರೆಡಿ ಮಾಡಿದ್ದೀವಲ್ಲ ಅದನ್ನಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ಫಿನಿಶಿಂಗ್ ಬರಬೇಕು ಅಂದರೆ ಸ್ವಲ್ಪ ಪಟ್ಟಿನ ಮೇಲ್ಗಡೆ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಎಮ್ಮಿಂಗ್ ಆದರೂ ಸರಿ, ಇಲ್ಲ ಪೈಪಿಂಗ್ ಕೊಡ್ತೀನಿ ಅಂದರೆ ಪೈಪಿಂಗು ಕೊಟ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿ ಅಲ್ಲೊಂದು ಫ್ರಿಲ್ ಕೊಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿಬಿಡಿ. ಆವಾಗ ಅಲ್ಲಿ ಫಿನಿಶಿಂಗ್ ಬರುತ್ತೆ, ಶೇಪ್ ಚೆನ್ನಾಗಿ ಬರುತ್ತೆ ಅಲ್ಲಿ ನೀಟಾಗಿ ವಿ ಶೇಪು. ಹೀಗಾಗಿ ಇಲ್ಲಿ ಸ್ಟಿಚ್ ಮಾಡಿಕೊಂಡು ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಡ್ರೆ ನಮ್ಗೆ ಇಲ್ಲಿ ರೆಡಿ ಆಯಿತು. ಈ ಥರ ನೀಟಾಗಿ ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಅದು ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ತೆಗೆದುಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ತುಂಬಾ ನೀಟಾಗಿ ಬರುತ್ತೆ. ಇದು ಮಧುಬಾಲ ಡಿಸೈನು ತುಂಬಾ ಬ್ಯೂಟಿಫುಲ್ ಆಗಿದೆ. ಟ್ಯಾಗ್ ಇಟ್ಕೋಬೇಕಿತ್ತು, ಇವ್ರು ಟ್ಯಾಗ್ ಬೇಡ, ಮಾಮೂಲಿ ಡಿಸೈನ್ ಬೇಕು ಅಂತ ಮಾಡಿಸಿರುವಂಥದ್ದು. ಇದಕ್ಕೆ ಮಾಮೂಲಿ ಮುಂದೆಗಡೆ ಟ್ಯಾಗ್ ಕಟ್ಟೋದು ಬರುತ್ತೆ, ಅದು ಬೇಡ ಅಂತ ಹೇಳಿದರು. ನೋಡಿ ಇದು ರೆಡಿ ಆಯಿತು. ಇದು ರೆಡಿ ಆದಮೇಲೆ ನಾವು ಹಿಂದೆ ಪೀಸ್ ಒಂದು ರೆಡಿ ಮಾಡಿದ್ದೀವಲ್ಲ ಅದನ್ನಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ ಮಧುಬಾಲ ಡಿಸೈನ್ ಫ್ರಂಟಲ್ಲಿ. ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಬಂತು. ಇವಾಗ ಇದಕ್ಕೆ ನಾನು ಆಲ್ರೆಡಿ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ರೀತಿ ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಇಟ್ಕೊಂಡು ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಅದ್ರ ಮೇಲೆ ಕರೆಕ್ಟಾಗಿ ನಾವು ಆಲ್ರೆಡಿ ಒಂದು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಆ ಮಾರ್ಜಿನ್ ಮೇಲೆ ಇಟ್ಟು ಅಲ್ಲಲ್ಲೊಂದು ಪಿನ್ ಹಾಕ್ಕೊಳ್ಬೇಕು ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ, ಇಲ್ಲ ಒಂದು ಸೈಡ್ ಸ್ಟಿಚ್ ಮಾಡಿ ಮತ್ತು ಇನ್ನಷ್ಟು ಸೈಡು ಸ್ಟಿಚ್ ಮಾಡ್ಕೋಬೋದು, ಆ ಥರನೂ ಮಾಡ್ಬೋದು, ತೊಂದರೆ ಏನಿಲ್ಲ. ಆದರೆ ಕರೆಕ್ಟಾಗಿ ಫ್ರಂಟ್ಗೆ ನಮ್ಗೆ ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಬರೋ ಥರ ನೀಟಾಗಿ ಇಟ್ಕೊಳ್ಳಿ. ಯಾಕೆಂದರೆ ಇದು ಕ್ರಾಸಾಗಿರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಪೆಂಡ್ ಆಗ್ಬೋದು, ಇಲ್ಲ ಚಿಕ್ಕದಾಗ್ಬೋದು. ಅದು ಕರೆಕ್ಟಾಗಿ ಬರೋ ಥರ ನೀವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ನಾನು ಹೇಳ್ದಂಗೆ ಶೇಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬರಬೇಕು, ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ ನೀಟಾಗಿ. ನೋಡಿ ಕರೆಕ್ಟಾಗಿ ಬಂದು ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೆ, ಮಾರ್ಕಿಗೆ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ನೋಡಿ ಈ ರೀತಿ ಬಂತು ಕರೆಕ್ಟಾಗಿ. ಆ ಕಡೆನೂ ಹಾಗೇ ಐರನ್, ಇದು ಫ್ರಿಲ್ಲೆಲ್ಲ ಸ್ವಲ್ಪ ಐರನ್ ಮಾಡಿಬಿಡಿ, ನೀಟಾಗಿರುತ್ತೆ ಸ್ಟಿಚಿಂಗ್ ಆದಮೇಲೆ. ಮತ್ತು ಈ ಕಡೆದೂ ಅಷ್ಟೇ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ ಅದ್ರ ಪಕ್ಕದಲ್ಲಿ ಒಂದು ಸ್ಟಿಚ್ ಹಾಕ್ಬಿಟ್ರೆ ನಿಮಗೆ ಇದು ಮಧುಬಾಲ ಡಿಸೈನ್. ಅದು ಈ ಫ್ರಿಲ್ ಡಿಸೈನ್ ನಾನು ಯಾವತ್ತೂ ಹೊಲ್ದಿರಲಿಲ್ಲ, ಇದೆ ಫಸ್ಟ್ ಟೈಮ್ ಹೊಲ್ದಿರೋದು. ಮಧುಬಾಲ ಡಿಸೈನ್ ಹೊಲ್ದಿದೆ, ಆದರೆ ಫ್ರಿಲ್ ಅವರು ಫೋಟೋ ಕಳಿಸಿದ್ರು ನಮ್ಗೆ ಇದೇ ಥರ ಬೇಕು ಅಂತ. ಅದಕ್ಕೋಸ್ಕರ ಅದಕ್ಕೆ ಸೀರೆ ಪೀಸಲ್ಲಿ 1 ಮೀಟ್ರ್ ಕಟ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಪೀಸ್ ತಂದು ರೆಡಿ ಮಾಡಿರುವಂಥದ್ದು. ನೀವು ಯಾರಾದರೂ ಬೇಕು ಅಂದರೆ ಈ ಥರ ರೆಡಿ ಮಾಡ್ಕೊಳ್ಳಿ, ತುಂಬಾ ಸುಲಭವಾಗಿದೆ. ನಾನು ಆಲ್ರೆಡಿ ಡೀಟೇಲಾಗಿ ತೋರಿಸಿದ್ದೀನಿ. ಅದೇನೋ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಏನಾದರೂ ಯಾವ ಥರ ಮಾಡೋದು ಅಂದರೆ ಬಟ್ಟೆ ಜಾಸ್ತಿ ಬೇಕು,
ಕಪ್ಸ್ ಬೇಕು, ಸ್ವಲ್ಪ ಕೆಲಸ ಜಾಸ್ತಿನೇ ಹಿಡಿಯುತ್ತೆ. ಓಕೆನಾ. ಮತ್ತು ಈ ಶೇಪಿಗೆ ಇದೆಯಲ್ಲ ಅಲ್ಲಿಗೆ ಬೇಕಾದ್ರೆ ನೀವು ಪೈಪಿಂಗು ಇಲ್ಲ ಲೇಸ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಅದೇ ಇದು ಸ್ವಲ್ಪ ಇದಾಗಿತ್ತಲ್ವ, ಅದಕ್ಕೆ ಇದೇ ಫ್ರಿಲ್ಲೇ ಜಾಸ್ತಿ ಎದ್ದು ಕಾಣಿಸ್ತಿತ್ತು. ಫ್ರಿಲ್ ಬೇಡ ಅಂದ್ಬಿಟ್ಟು ಅವರು ಜಾಸ್ತಿ ಜಿಗಿ ಅನ್ನೋದು ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಅದು ಫ್ರಿಲ್ ಕೊಟ್ಟಿಲ್ಲ. ಇಲ್ಲಾಂದರೆ ಅದೂ ಚೆನ್ನಾಗಿರುತ್ತೆ ಲೇಸ್ ಕೊಟ್ಟರೆ. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಆಗಿರೋ ಮಧುಬಾಲ ಫ್ರಿಲ್ ಡಿಸೈನ್ ರೆಡಿಯಾಗಿದೆ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನು ಆಲ್ರೆಡಿ ಇದರಲ್ಲಿ ಬಟ್ಟೆ ಉಳಿದಿರೋ ಬಟ್ಟೆಯಲ್ಲಿ ಒಂದು ಬ್ಯಾಗ್ ರೆಡಿ ಮಾಡಿದ್ದೀನಿ. ಅದನ್ನು ಬೇಕಾದರೆ ವೀಡಿಯೋನ ಚೆಕ್ ಮಾಡ್ಬೋದು ನೀವು. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.